My precious friend, ನನ್ನ ಅಮೂಲ್ಯ ಸ್ನೇಹಿತನೇ, God has a wonderful promise for you. ನಿಮಗಾಗಿ ದೇವರು ಅದ್ಭುತ ವಾಗ್ದಾನ ಇಟ್ಟಿದ್ದಾನೆ. He says in Acts 2:17, ಅದು ಅಪೊಸ್ತಲರ ಕೃತ್ಯ 2:17 My children, ನನ್ನ ಮಕ್ಕಳೇ, I will pour out my spirit upon all people. ಎಲ್ಲರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. I will pour my spirit upon you. ನಿಮ್ಮ ಮೇಲೆ ನನ್ನ ಆತ್ಮ ಸುರಿಸುವೆನು. I know the devil has poured his spirit, ಸೈತಾನನು ತನ್ನ ಆತ್ಮ ಸುರಿಸಿದ್ದಾನೆಂದು ನನಗೆ ಗೊತ್ತು. his depressing spirit, ಅವನ ಒತ್ತಡದ ಆತ್ಮ, his oppressing spirit, ಬಾಧ್ಯಪಡಿಸುವಂತ ಅವನ ಆತ್ಮ, his spirit which brings obstacles without being able to perform. ಯಾವುದೇ ಕೆಲಸ ಮಾಡಲಾಗದೆ ಅದು ತಡೆಗಳನ್ನು ತರುವಂತಹ ಆತ್ಮ. But God says, ಆದರೆ ದೇವರು ಹೇಳುತ್ತಾರೆ, my spirit sets you free. ನನ್ನ ಆತ್ಮ ನಿಮಗೆ ಬಿಡುಗಡೆ ಮಾಡುತ್ತದೆ. Where the spirit of the Lord is, there is liberty. ಎಲ್ಲಿ ಕರ್ತನ ಆತ್ಮನು ಇದ್ದಾನೋ ಅಲ್ಲಿ ಬಿಡುಗಡೆ ಉಂಟು. Liberty to rise to great heights. ಉನ್ನತ ಸ್ಥಾನಕ್ಕೆ ಎದ್ದೇಳುವಂತಹ ಒಂದು ಬಿಡುಗಡೆ. So I will pour my spirit, God's spirit, living spirit upon you, my child. ನನ್ನ ಆತ್ಮ, ನನ್ನ ಮಗುವೆ, ನಿನ್ನ ಮೇಲೆ ನನ್ನ ಜೀವಿಸುವ ಆತ್ಮ ನಾನು ಸುರಿಸುತ್ತೇನೆ. This is the heart of God for you. ಇದು ನಿಮಗೋಸ್ಕರವಾಗಿರುವ ದೇವರ ಹೃದಯ. When God's spirit comes, ದೇವರ ಆತ್ಮ ಬರುವಾಗ you begin to prophesy. ನೀವು ಪ್ರವಾದಿಸುವಿರಿ. Prophesy and speak as God speaks. ದೇವರು ಮಾತಾಡುವಂತೆ ನೀವು ಕೂಡ ಮಾತಾಡುವಿರಿ. When you speak as God speaks, ದೇವರು ಮಾತಾಡುತ್ತಾರೆ ಎಂದು ನೀವು ಆ ರೀತಿ ಮಾತಾಡುವಾಗ, not speaking defeat, ಸೋಲನ್ನು ಮಾತಾಡುವುದಿಲ್ಲ, not speaking fear, ಭಯ ಮಾತಾಡುವುದಿಲ್ಲ, not speaking about the losses, ನಷ್ಟಗಳ ಕುರಿತು ಮಾತಾಡುವುದಿಲ್ಲ, not speaking about what the devil is doing, ಸೈತಾನನು ಮಾಡುವುದನ್ನು ಮಾತಾಡುವುದಿಲ್ಲ, not speaking what the wicked people are doing against you, ನಿಮ್ಮ ವಿರುದ್ಧವಾಗಿ ದುಷ್ಟ ಜನರು ಮಾಡುವುದನ್ನು ಮಾತಾಡುವುದಿಲ್ಲ, not speaking your failures, ನಿಮ್ಮ ವಿಫಲತೆಗಳನ್ನು ಮಾತಾಡುವುದಿಲ್ಲ, not even speaking about the weaknesses in your spirit, ನಿಮ್ಮ ಆತ್ಮದಲ್ಲಿರುವ ಬಲಹೀನತೆಯ ಕುರಿತು ಮಾತನಾಡುವುದು ಇಲ್ಲ, but speaking the words of God, ದೇವರ ಮಾತುಗಳನ್ನು ಮಾತಾಡುವುದು. saying God loves me, ದೇವರು ನನ್ನನ್ನು ಪ್ರೀತಿಸುತ್ತಾರೆ ಎಂದು ಹೇಳಿರಿ. God has a future for me, ನನಗೋಸ್ಕರ ದೇವರು ಭವಿಷ್ಯ ಇಟ್ಟಿದ್ದಾನೆ, God has plans for me to give me hope, ನನಗೆ ನಿರೀಕ್ಷೆ ಕೊಡುವುದಕ್ಕಾಗಿ ದೇವರು ಯೋಜನೆ ಇಟ್ಟಿದ್ದಾರೆ. God will lift me up to great heights, ಉನ್ನತ ಸ್ಥಾನಕ್ಕೆ ದೇವರು ನನ್ನನ್ನು ಮೇಲೆತ್ತುತ್ತಾರೆ. God himself will reveal his love through me to others. ಬೇರೆಯವರಿಗೆ ನನ್ನ ಮೂಲಕ ತನ್ನ ಪ್ರೀತಿ ದೇವರು ತೋರ್ಪಡಿಸುತ್ತಾನೆ. These are the words of God. ಇವು ದೇವರ ಮಾತುಗಳು. In all these things you are more than a conqueror through him who loved you. ನನ್ನನ್ನು ಪ್ರೀತಿಸಿದ ಆತನ ಮೂಲಕ ಈ ಎಲ್ಲಾ ಕಾರ್ಯಗಳಲ್ಲಿ ನಾವು ಜಯಶಾಲಿಗಂತಲೂ ಹೆಚ್ಚಿನವರಾಗಿದ್ದೇವೆ. That is prophecy. ಅದು ಪ್ರವಾದನೆ. As the Holy Spirit comes upon you today, ಇಂದು ದೇವರ ಪವಿತ್ರಾತ್ಮ ನಿಮ್ಮ ಮೇಲೆ ಬರುವಾಗ you will speak the words of life, of hope, of a future for you. ಒಂದು ನಿರೀಕ್ಷೆ, ಭವಿಷ್ಯ ಮತ್ತು ಜೀವನದ ಮಾತುಗಳು ಕರ್ತನು ಆಡುತ್ತಾನೆ. And it will come to you today. ಮತ್ತು ಇಂದು ಅದು ನಿಮ್ಮ ಬಳಿಗೆ ಬರುವುದು. You are not an orphan. ನೀವು ಅನಾಥರಲ್ಲ. God is going to fill you with the Spirit right now as you ask him. ಈಗ ನೀವು ಕೇಳುವಾಗಲೇ ದೇವರು ತನ್ನ ಆತ್ಮದಿಂದ ನಿಮ್ಮನ್ನು ತುಂಬಿಸುತ್ತಾನೆ. The Lord Jesus said, ಕರ್ತನಾದ ಯೇಸು ಹೇಳಿದ್ದಾರೆ, if you ask the heavenly Father for his Spirit, he will surely give him to you. ನೀವು ಕೇಳುವಾಗ ಪರಲೋಕದ ತಂದೆ ತನ್ನ ಆತ್ಮ ಖಂಡಿತವಾಗಿ ಒದಗಿಸುತ್ತಾನೆ. Ask for God to fill you with the Holy Spirit today. ಪವಿತ್ರ ಆತ್ಮನಿಂದ ಇಂದು ತುಂಬಿಸಲ್ಪಡುವುದಕ್ಕಾಗಿ ಆತನಿಗೆ ಕೇಳಿರಿ. And you will be free and walk in the Spirit of God, not the flesh. ಆಗ ನೀವು ಶರೀರದಲ್ಲಿ ಅಲ್ಲ, ದೇವರ ಆತ್ಮದಲ್ಲಿ ನಡೆಯುವಿರಿ ಮತ್ತು ಸ್ವತಂತ್ರರಾಗುವಿರಿ. In 2008 on the March 14, 2008 ಮಾರ್ಚ್ 14ರಂದು the Holy Spirit gave me a divine visitation. ಪವಿತ್ರಾತ್ಮನು ದೈವಿಕ ಸಂಧಿಸುವಿಕೆಯನ್ನು ನನಗೆ ಕೊಟ್ಟನು. And the Lord showed me what his plans are for the future. ಭವಿಷ್ಯಕ್ಕಾಗಿರುವ ಆತನ ಯೋಜನೆಗಳನ್ನು ನನಗೆ ತಿಳಿಸಿದನು. One thing he said, ಒಂದು ವಿಷಯ ಹೇಳಿದನು, my son, ನನ್ನ ಮಗನೇ, the days of the mega stars in the ministries are over. ದೊಡ್ಡ ಮತ್ತು ನಕ್ಷತ್ರದ ಹಾಗೆ ಇರುವಂತ ಅಂತಹ ಸೇವೆಗಳು ಮುಗಿದಂತ ದಿನಗಳು. The world will come to a situation when this concept of mega stars alone shining for God will not prevail.
ದೇವರಿಗೋಸ್ಕರ ಒಬ್ಬರೇ ಪ್ರಕಾಶಿಸುವಂಥದ್ದು ಅಂತಹ ದೊಡ್ಡ ನಕ್ಷತ್ರದ ಸೇವೆಯಂತೆ ಇನ್ನು ಮುಂದೆ ಅಂತಹದ್ದು ನಡೆಯುವುದಿಲ್ಲ ಎಂದು ಹೇಳಿದನು. It is my will to anoint everyone who has been touched through your ministry, through Jesus God's ministry, to receive the Holy Spirit and to prophesy and witness about Jesus. ನಿನ್ನ ಮತ್ತು ಯೇಸು ಕರೆಯುತ್ತಾನೆ ಸೇವೆ ಮೂಲಕ ಸ್ಪರ್ಶಿಸಲ್ಪಟ್ಟವರನ್ನು ದೇವರ ಆತ್ಮನಿಂದ ತುಂಬಿಸಿ ಅಭಿಷೇಕಿಸುವುದು ನನ್ನ ಚಿತ್ತವಾಗಿದೆ ಮತ್ತು ಅವರು ಪ್ರವಾದಿಸಿ ನನಗೆ ಸಾಕ್ಷಿಗಳಾಗುವರು. I started obeying the Lord. ಕರ್ತನಿಗೆ ವಿಧೇಯನಾಗಲು ಪ್ರಾರಂಭಿಸಿದೆನು. Started conducting prophetic prayer trainings across the nation. ದೇಶದಾದ್ಯಂತ ಪ್ರವಾದನ ತರಬೇತಿಗಳನ್ನು ನಡೆಸಿದೆನು. And in different parts of the world. ಪ್ರಪಂಚದ ವಿವಿಧ ಭಾಗಗಳಲ್ಲಿಯೂ Nearly 40,000 of our partners of Jesus Calls have been trained and empowered with the prophetic prayer anointing. ಪ್ರವಾದನ ಪ್ರಾರ್ಥನಾ ಅಭಿಷೇಕದಿಂದ ಸುಮಾರು 40,000 ಯೇಸು ಕರೆಯುತ್ತಾನೆ ಪಾಲುದಾರರನ್ನು ತರಬೇತಿಗೊಳಿಸಿದ್ದೇವೆ. Because of that, the prayer towers expanded and increased across the nation, where these prophetic prayer intercessors pray for the people in different parts of the nation and the world. ಆ ಕಾರಣದಿಂದ ಭಾರತ ದೇಶದಾದ್ಯಂತ ಮತ್ತು ಪ್ರಪಂಚದ ಅನೇಕ ಕಡೆಗಳಲ್ಲಿ ಪ್ರಾರ್ಥನಾ ಗೋಪುರಗಳು ಹೆಚ್ಚಾದವು. ಅವರು ಅಲ್ಲಿ ಪ್ರವಾದನೆಗಳನ್ನು ಮಾಡುತ್ತಲ್ಲಿ ಪ್ರಾರ್ಥಿಸಿದರು. That's how the Jesus Calls ministry enlarged and has become a blessing to millions of people even today. ಆ ರೀತಿಯಾಗಿ ಇಂದು ಕೂಡ ಯೇಸು ಕರೆಯುತ್ತಾನೆ ಸೇವೆ ಅಂತ ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿದೆ. With nearly hundreds of prayer intercessors praying along with us for the people in different places through different platforms. ಮತ್ತು ವಿವಿಧ ವೇದಿಕೆಗಳ ಮೂಲಕ ಇಂದು ನೂರಾರು ಪ್ರಾರ್ಥನಾ ವಿಜ್ಞಾಪನೆಗಾರರು ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಸೇವೆಯಲ್ಲಿದ್ದಾರೆ. God makes them cry for the people and pray with the prophetic anointing and miracles happen. ಪ್ರವಾದನ ಪ್ರಾರ್ಥನಾ ಅಭಿಷೇಕದ ಮೂಲಕವಾಗಿ ಜನರಿಗಾಗಿ ಅಳುತ್ತಾ ಅವರು ಪ್ರಾರ್ಥಿಸುವಾಗ ಅಲ್ಲಿ ಅದ್ಭುತಗಳು ನಡೆಯುತ್ತವೆ. The Lord told me, any ministry which depends only on that mega star will not survive. But any ministry which raises sons and daughters in the ministry to prophesy will expand and will be protected. ದೇವರು ನನಗೆ ಹೇಳಿದರು, ಒಬ್ಬ ವ್ಯಕ್ತಿಯ ಮೇಲೆ ಒಂದು ದೊಡ್ಡ ಸೇವೆ ಇನ್ನು ಮುಂದೆ ನಡೆಯುವುದಿಲ್ಲ, ಆದರೆ ನಾನು ನನ್ನ ಕುಮಾರಿಯರ ಮೇಲೆ ನನ್ನ ಆತ್ಮವನ್ನು ಸುರಿಸಿ ಅವರಿಗೆ ನನ್ನ ಅಭಿಷೇಕದಿಂದ ತುಂಬಿಸಿ ನಾನು ನಡೆಸುತ್ತೇನೆ ಎಂದು ಕರ್ತನು ನುಡಿದಿದ್ದಾನೆ. The days of mega stars are over. ದೊಡ್ಡ ನಕ್ಷತ್ರದ ದಿನಗಳು ಅವು ಮುಗಿದಂತವುಗಳು. The days of sons and daughters prophesying have come into being in the Jesus Calls ministry and in every ministry. ಯೇಸು ಕರೆಯುತ್ತಾನೆ ಸೇವೆ ಮತ್ತು ಪ್ರತಿ ಒಂದು ಸೇವೆಯಲ್ಲಿ ಕುಮಾರಿಯರು ದೇವರಾತ್ಮನಿಂದ ತುಂಬಿ ಪ್ರವಾದಿಸುವಂತಹ ದಿನಗಳು ಈಗಲೇ ಬಂದಿವೆ. You are that son. ನೀವೇ ಆ ಮಕ್ಕಳು. You are that daughter. ನೀವೇ ಆ ಕುಮಾರಿಯರು. God has chosen. ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾರೆ. Prophesy His word to the people around you through the power of the Holy Spirit that's coming upon you. ನಿಮ್ಮ ಮೇಲೆ ಬರುವ ಪವಿತ್ರಾತ್ಮನ ಸಾಮರ್ಥ್ಯದ ಮೂಲಕವಾಗಿ ಅವರಿಗಾಗಿ ಪ್ರಾರ್ಥಿಸುವುದಕ್ಕಾಗಿ ಸೇವೆ ಮಾಡುವುದಕ್ಕಾಗಿ ಕರ್ತನು ಕೊಟ್ಟಿದ್ದಾನೆ. Today the Lord will fill you with His Spirit. ಇಂದು ದೇವರು ತನ್ನ ಆತ್ಮನಿಂದ ನಿಮ್ಮನ್ನು ತುಂಬಿಸುತ್ತಾನೆ. As you cry out to God. ದೇವರಿಗೆ ನೀವು ಕೂಗುವಾಗ, firstly the Spirit of God is ready to come upon everybody. ಮೊದಲನೇದಾಗಿ ದೇವರ ಆತ್ಮನು ಪ್ರತಿಯೊಬ್ಬರ ಮೇಲೆ ಬರಲು ಬಯಸುತ್ತಾನೆ. Because Jesus paid the price for the Holy Spirit to come upon you and me. ನಿನ್ನ ಮತ್ತು ನನ್ನ ಮೇಲೆ ಪವಿತ್ರಾತ್ಮನ ಬರುವುದಕ್ಕಾಗಿ ಯೇಸು ಬೆಲೆಯನ್ನು ಕಟ್ಟಿದ್ದಾರೆ. The Holy Spirit is none else than the Spirit of Jesus. ಪವಿತ್ರಾತ್ಮನು ಬೇರೆ ಯಾರು ಅಲ್ಲ, ಯೇಸುವಿನ ಆತ್ಮನಾಗಿದ್ದಾನೆ. Jesus comes into us in the form of a spirit. ಯೇಸು ಸ್ವಾಮಿ ಆತ್ಮನ ರೂಪದಲ್ಲಿ ನಮ್ಮ ಒಳಗಡೆ ಬರುತ್ತಾನೆ. And our bodies become the temples of the living God, temples of the Holy Spirit. ಮತ್ತು ನಮ್ಮ ದೇಹಗಳು ಪವಿತ್ರಾತ್ಮನ ಆಲಯ, ಜೀವ ಸ್ವರೂಪನ ದೇವರ ಆಲಯವಾಗುತ್ತವೆ. If you read Luke 12:49 and 50. ಲೂಕ 12:49 ಮತ್ತು 50ನೇ ವಾಕ್ಯ ನೀವು ಓದುವುದಾದರೆ, Jesus says, ಯೇಸು ಹೇಳುತ್ತಾರೆ, I have come to bring fire upon the earth. ಈ ಭೂಮಿಯ ಮೇಲೆ ಬೆಂಕಿಯನ್ನು ಹಾಕಬೇಕೆಂದು ನಾನು ಬಂದೇನು. Fire is nothing but the Holy Spirit. ಆ ಬೆಂಕಿ ಬೇರೆ ಯಾರು ಅಲ್ಲ, ಪವಿತ್ರಾತ್ಮನು. But he says, I have to go through a baptism for the Spirit of God to come into the world.
ಈ ಲೋಕದಲ್ಲಿ ದೇವರ ಆತ್ಮನ ಬರುವುದಕ್ಕಾಗಿ ನಾನು ಒಂದು ದೀಕ್ಷಾ ಸ್ನಾನದ ಮೂಲಕ ಹೋಗಬೇಕು ಎಂದು ಆತನು ಹೇಳಿದನು. What is that baptism? ಆ ದೀಕ್ಷಾ ಸ್ನಾನ ಏನು? He had to die and then rise up. ಆತನು ಸತ್ತು ಎಬ್ಬಿಸಲ್ಪಡಬೇಕು. He gave his life, ಆತನ ಜೀವಿತ ಕೊಟ್ಟನು, rose up from the dead through the Holy Spirit. ಪವಿತ್ರಾತ್ಮನ ಮೂಲಕವಾಗಿ ತಿರುಗಿ ಎದ್ದನು. He died in the flesh, ಶರೀರದಲ್ಲಿ ಸತ್ತನು, rose up with a glorified body in the Spirit. ಆತ್ಮನಲ್ಲಿ ಮಹಿಮೆ ಉಳ್ಳ ಶರೀರದಿಂದ ಆತನು ಎದ್ದು ಬಂದನು. He is alive ಆತನು and ಜೀವಿಸುವನಾಗಿದ್ದಾನೆ. he is ready to come into you as that resurrected Lord. ಆ ಪುನರುತ್ಥಾನ ಹೊಂದಿದ ಕರ್ತನಾಗಿ ನಿನ್ನ ಒಳಗಡೆ ಬರಲು ಬಯಸುತ್ತಾನೆ. Jesus paid the price. ಯೇಸು ಬೆಲೆಯನ್ನು ಕಟ್ಟಿದನು. You don't need to pay any price. ನೀವು ಯಾವ ಬೆಲೆ ಕಟ್ಟಬೇಕಾಗಿಲ್ಲ. A man in the Bible tried to give money to receive the Holy Spirit. ಒಬ್ಬ ವ್ಯಕ್ತಿ ಸತ್ಯವೇದದಲ್ಲಿ ಪವಿತ್ರ ಆತ್ಮನನ್ನು ಹೊಂದುವುದಕ್ಕಾಗಿ ಹಣ ಕೊಡುವುದಕ್ಕೆ ಪ್ರಯತ್ನ ಪಟ್ಟನು. Simon the sorcerer. ಮಂತ್ರವಾದಿಯಾದ ಸೀಮೋನನು. Money cannot buy the Holy Spirit. ಹಣದಿಂದ ಪವಿತ್ರ ಆತ್ಮನನ್ನು ಕೊಂಡುಕೊಳ್ಳಲಾಗುವುದಿಲ್ಲ. Jesus has paid the price for you to get filled with the Holy Spirit. ಪವಿತ್ರ ಆತ್ಮನಿಂದ ತುಂಬಲ್ಪಡುವುದಕ್ಕಾಗಿ ಯೇಸು ಬೆಲೆಯನ್ನು ಕಟ್ಟಿದ್ದಾರೆ. So open your heart ನಿಮ್ಮ ಹೃದಯ ತೆರೆಯಿರಿ and say, Lord, you have given your life on the cross and rose up from the dead for me to receive you as the Spirit of God. ನನಗಾಗಿ ಶಿಲ್ಬೆ ಮೇಲೆ ನೀನು ಪ್ರಾಣ ಕೊಟ್ಟೆ, ಸತ್ತವರೊಳಗಿಂದ ಜೀವಿತನಾಗಿ ಎದ್ದು ಬಂದೆ, ನಿನ್ನ ಆತ್ಮ ನಾನು ಹೊಂದಿಕೊಳ್ಳುವುದಕ್ಕಾಗಿ ಕರ್ತನೇ ಎಂದು ಆತನಿಗೆ ಈ ರೀತಿಯಾಗಿ ಹೇಳಿರಿ. You have paid the price. ನೀನು ಬೆಲೆಯನ್ನು ಕಟ್ಟಿದೆ. I believe ನಾನು ನಂಬುತ್ತೇನೆ, and I receive. ನಾನು ಹೊಂದಿಕೊಳ್ಳುತ್ತೇನೆ. And the Holy Spirit will fill you. ಪವಿತ್ರ ಆತ್ಮ ನಿಮ್ಮನ್ನು ತುಂಬುತ್ತಾನೆ. Yes, this invitation is given to everybody. ಈ ಆಹ್ವಾನ ಎಲ್ಲರಿಗೂ ಕೊಡಲ್ಪಟ್ಟಿದೆ. Matthew 22:1 to 14. ಮತ್ತ 22 1ರಿಂದ 14ರವರೆಗೆ Jesus talked about a king who prepared a banquet for his son's wedding. ಯೇಸು ಮಗನಿಗೆ ಮದುವೆ ಮಾಡಿದ ಒಬ್ಬ ಅರಸನಿಗೆ ಹೋಲಿಕೆಯಾಗಿರುವಂತಹ ಕುರಿತು ಅಲ್ಲಿ ಮಾತನಾಡುತ್ತಾರೆ. He invited all those known to the king. ಅರಸನಿಗೆ ಗೊತ್ತಿರುವಂತಹ ಎಲ್ಲರಿಗೂ ಆತನು ಆಹ್ವಾನವನ್ನು ಅಲ್ಲಿ ಕೊಡುತ್ತಾನೆ. But the king said, ಆದರೆ ಅರಸನು ಹೇಳುತ್ತಾನೆ, go to the streets ರಸ್ತೆಗಳಲ್ಲಿ ಹೋಗಿರಿ and bring everybody who is in the streets who are not invited to come to my son's wedding. ಬೀದಿಗಳಲ್ಲಿ ಇರುವವರೆಲ್ಲರನ್ನು ಕರೆಯರು, ಯಾರಿಗೆ ಆಹ್ವಾನ ಕೊಟ್ಟಿಲ್ಲವೋ ಅಂತವರೆಲ್ಲರನ್ನು ಈಗ ಕರೆದುಕೊಂಡು ಬನ್ನಿರಿ. And he gave them the banquet. ಮತ್ತು ಅಲ್ಲಿ ಮದುವೆ ಔತಣ ಕೊಟ್ಟನು. Today ಇಂದು you may say, I am not worthy. ನಾನು ಯೋಗ್ಯನಲ್ಲ ಎಂದು ನೀವು ಹೇಳಬಹುದು. But the King of Kings says, you are the one whom I have chosen from the streets, from the dumps, to be filled with my spirit. ನನ್ನ ಆತ್ಮನಿಂದ ತುಂಬಲ್ಪಡುವುದಕ್ಕಾಗಿ ಬೀದಿಗಳಲ್ಲಿ ಇರುವಂತಹ ನಿಮ್ಮನ್ನು ನಾನು ಆರಿಸಿಕೊಂಡಿದ್ದೇನೆ ಎಂದು ಕರ್ತನು ಹೇಳುತ್ತಾನೆ. People who are called by the name of Christ may not respond to this call. ಕ್ರಿಸ್ತನ ನಾಮದಲ್ಲಿ ಕರೆಯಲ್ಪಟ್ಟವರು ಈ ಕರೆಗೆ ಅವರು ಪ್ರತಿಕ್ರಿಯೆ ಮಾಡದೇ ಇರಬಹುದು. But you are the chosen one. ಆದರೆ ನೀವು ಆರಿಸಿಕೊಳ್ಳಲ್ಪಟ್ಟವರು, You who is listening to me. ನನ್ನನ್ನು ಕೇಳುವಂತವರು, You are the chosen one, chosen by God to have His Spirit within you. ನಿಮ್ಮ ಒಳಗಡೆ ಆತನ ಆತ್ಮ ಹೊಂದಿಕೊಳ್ಳುವುದಕ್ಕಾಗಿ ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. Come to Jesus. ಯೇಸುವಿನ ಬಳಿಗೆ ಬನ್ನಿರಿ. He has paid the price. ಆತನು ಬೆಲೆ ಕಟ್ಟಿದ್ದಾನೆ. He will wash you with the blood that He shed for you on the cross. ಶಿಲುಬೆಯ ಮೇಲೆ ಆತನು ಸುರಿಸಿದ ರಕ್ತದಿಂದ ಆತನು ನಿಮ್ಮನ್ನು ತೊಳೆದು ಶುದ್ಧೀಕರಣ ಮಾಡುವನು. And make you His child now as you ask Him. ನೀವು ಆತನೇ ಕೇಳುವಾಗ ಈಗಲೇ ತನ್ನ ಮಗುವಾಗಿ ನಿಮ್ಮನ್ನು ಮಾಡುವನು. Fill you with His own Spirit, God's own Spirit, the Spirit of Jesus. ಯೇಸುವಿನ ಆತ್ಮವಾಗಿರುವ ತನ್ನ ಸ್ವಂತ ಆತ್ಮನಿಂದ ನಿಮ್ಮನ್ನು ಆತನು ತುಂಬುವನು. Many are the called, but few are the chosen. ಅನೇಕರು ಕರೆಯಲ್ಪಟ್ಟಿದ್ದಾರೆ, ಕೆಲವರು ಆರಿಸಿಕೊಳ್ಳಲ್ಪಟ್ಟಿದ್ದಾರೆ. You are the chosen vessel. ನೀವು ಆರಿಸಿಕೊಳ್ಳಲ್ಪಟ್ಟಿರುವ ಪಾತ್ರೆ. That's why you are listening to me ಅದಕ್ಕಾಗಿ ನೀವು ನನಗೆ ಕೇಳುತ್ತಿದ್ದೀರಿ. as I speak this word from the Lord. ಕರ್ತನಿಂದ ಈ ಮಾತುಗಳನ್ನು ನಾನು ಹೇಳುವಾಗ, And then ಮತ್ತಾಗ when the Spirit of God comes into you, ದೇವರ ಆತ್ಮನು ನಿಮ್ಮ ಒಳಗಡೆ ಬರುವಾಗ He gives you the grace to walk in holiness. ಪವಿತ್ರ ಜೀವಿತ ನಡೆಸುವುದಕ್ಕೆ ಆತನು ನಿಮಗೆ ಕೃಪೆ ಕೊಡುವನು. Just like Jesus. ಯೇಸುವಿನಂತೆಯೇ. Jesus who is God in flesh. ಶರೀರದಲ್ಲಿ ದೇವರಾಗಿರುವ ಯೇಸು. Revelation 22:11 and 12. ಪ್ರಕಟಣೆ 22:11 ಮತ್ತು 12ನೇ ವಾಕ್ಯದಲ್ಲಿ Jesus says, ಯೇಸು ಹೇಳುತ್ತಾರೆ, He who does wrong, let them continue to do wrong. ಯಾರು ತಪ್ಪು ಮಾಡ್ತಾ ಇದ್ದಾನೋ ಅವನು ಇನ್ನೂ ತಪ್ಪು ಮಾಡುತ್ತಲೇ ಇರಲಿ. He who lives a filthy life,
let him or her continue to live a filthy life. ಹೊಲಸು ಜೀವಿತ ಮಾಡುವವನು ಇನ್ನು ಅದೇ ಜೀವಿತ ಮಾಡುತ್ತಾ ಇರಲಿ. But you, ಆದರೆ ನೀನು, my son, my daughter, who is filled with my spirit, ನನ್ನ ಆತ್ಮನಿಂದ ತುಂಬಲ್ಪಟ್ಟಿರುವ ನನ್ನ ಮಗನು ಮತ್ತು ನನ್ನ ಮಗಳು, be holy. ಪವಿತ್ರರಾಗಿರಿ. Continue to be holy. ಪವಿತ್ರತೆಯಲ್ಲಿರಿ. Do right. ಸರಿಯಾಗಿ ಕೆಲಸ ಮಾಡಿರಿ. Continue to be right. ಮತ್ತು ನಿರಂತರವಾಗಿ ಸರಿಯಾಗಿರಿ. And my reward will come to you. ನನ್ನ ಪ್ರತಿಫಲ ನಿಮಗಾಗಿ ಬರುತ್ತದೆ. Why should we live a righteous life, a holy life? ಯಾಕೆ ಪವಿತ್ರ ಜೀವಿತ, ನೀತಿಯ ಜೀವಿತ ನಾವು ನಡೆಸಬೇಕು? To get God's reward. ದೇವರ ಪ್ರತಿಫಲ ಹೊಂದುವುದಕ್ಕಾಗಿ. So God's Spirit gives you the grace to live in holiness to get God's reward in this world. ದೇವರ ಆತ್ಮನು ದೇವರ ಪ್ರತಿಫಲ ಈ ಲೋಕದಲ್ಲಿ ಹೊಂದುವುದಕ್ಕಾಗಿ ತನ್ನ ಕೃಪೆ ಆತನು ಕೊಡುತ್ತಾನೆ. You can have it. ನೀವು ಅದನ್ನು ಹೊಂದುತ್ತೀರಿ. You will have it. ಹೊಂದುತ್ತೀರಿ. And Hebrews 12:14 says, ಇಬ್ರಿಯ 12:14 ಹೇಳಲ್ಪಟ್ಟಿದೆ. how does this holiness come? ಈ ಪವಿತ್ರತೆ ನಮಗೆ ಹೇಗೆ ಬರುತ್ತದೆ? When we live in peace with everyone around us. ನಮ್ಮ ಸುತ್ತಲೂ ಇರುವಂತಹ ಎಲ್ಲರೊಂದಿಗೆ ನಾವು ಸಮಾಧಾನದಿಂದ ಜೀವಿಸುವಾಗ ಬರುತ್ತದೆ. In Isaiah 1:15, ಯೆಶಾಯ 1:15 the Lord says, ಕರ್ತನು ಹೇಳುತ್ತಾನೆ, you may raise your hands and pray many prayers, ನೀವು ನಿಮ್ಮ ಕೈಗಳೆತ್ತಿ ಅನೇಕ ಪ್ರಾರ್ಥನೆಗಳನ್ನು ಮಾಡಬಹುದು, but I will not listen to you. ಆದರೆ ನಿಮ್ಮ ಪ್ರಾರ್ಥನೆಗೆ ನಾನು ಕಿವಿಗೊಡುವುದಿಲ್ಲ. I will hide my eyes from you. ನಿಮ್ಮಿಂದ ನನ್ನ ಕಣ್ಣುಗಳನ್ನು ಮರೆ ಮಾಡಿಕೊಳ್ಳುತ್ತೇನೆ. Why? ಯಾಕೆ? Because your hands are filled with blood. ಯಾಕೆಂದರೆ ನಿಮ್ಮ ಕೈಗಳಲ್ಲಿ ರಕ್ತವು ತುಂಬಿದೆ. What is that blood in your hands? ನಿಮ್ಮ ಕೈಯಲ್ಲಿರುವ ಆ ರಕ್ತ ಏನು? 1 John 3:15 says, ಮೊದಲನೇ ಯೋಹಾನ 3:15 ಹೇಳಲ್ಪಟ್ಟಿದೆ, anyone who hates his brother or sister is a murderer. ಯಾರು ತನ್ನ ಸಹೋದರ ಸಹೋದರಿಯನ್ನು ದ್ವೇಷಿಸುತ್ತಾನೋ ಅವನು ಕೊಲೆಗಾರನಾಗಿದ್ದಾನೆ. There is blood in his or her hands. ಅವಳ ಕೈಯಲ್ಲಿ ರಕ್ತವಿದೆ. No holiness. ಯಾವ ಪವಿತ್ರತೆ ಇಲ್ಲ. I will never listen to you. ನಾನು ಅವರಿಗೆ ಕೇಳುವುದಿಲ್ಲ. But Hebrews 12:24 says, ಇಬ್ರಿಯ 12:24 ಹೇಳಲ್ಪಟ್ಟಿದೆ, Jesus intercedes for us, ನಮಗಾಗಿ ಯೇಸು ವಿಜ್ಞಾಪನೆ ಮಾಡುತ್ತಾರೆ, that we should not be destroyed, ನಾವು ನಾಶವಾಗದಂತೆ but we should live. ನಾವು ಬದುಕಬೇಕೆಂದು. His blood intercedes for us. ಆತನ ರಕ್ತ ನಮಗಾಗಿ ವಿಜ್ಞಾಪನೆ ಮಾಡುತ್ತದೆ. Yes, my friend. ಹೌದು ನನ್ನ ಸ್ನೇಹಿತರೆ, You can become holy when the Holy Spirit prays through you to keep you holy and to love everyone who is around you. ನಿಮ್ಮ ಸುತ್ತಲೂ ಇರುವಂತ ಎಲ್ಲ ಜನರಿಗೆ ಪ್ರೀತಿ ಮಾಡಲು ಆತನು ಪವಿತ್ರಾತ್ಮನು ನಿಮ್ಮ ಮೂಲಕ ನಿಮಗಾಗಿ ಪ್ರಾರ್ಥಿಸಿ ಆತನು ನಡೆಸುತ್ತಾನೆ. In a prayer meeting, ಪ್ರಾರ್ಥನಾ ಕೂಟದಲ್ಲಿ people were praying to receive the Holy Spirit. ಪವಿತ್ರಾತ್ಮನ ಹೊಂದಿಕೊಳ್ಳುವುದಕ್ಕಾಗಿ ಜನರು ಪ್ರಾರ್ಥಿಸುತ್ತಿದ್ದರು. Everyone was receiving ಎಲ್ಲರೂ ಹೊಂದುತ್ತಿದ್ದರು and speaking in new tongues. ಮತ್ತು ಹೊಸ ಭಾಷೆಗಳಲ್ಲಿ They were filled ಮಾತಾಡುತ್ತಿದ್ದರು. with the joy of the Lord as the Holy Spirit, God Himself, came into them. ಅವರಲ್ಲಿ ಸ್ವತಃ ದೇವರು ಇಳಿದು ಬಂದಾಗ ಪವಿತ್ರಾತ್ಮನ ಆನಂದದಿಂದ ತುಂಬಿ ತುಳುಕುತ್ತಿದ್ದರು. But ಆದರೆ one man didn't receive. ಒಬ್ಬ ವ್ಯಕ್ತಿ ಹೊಂದಲಿಲ್ಲ. The pastor said, ಸಭಾಪಾಲಕರು ಹೇಳಿದರು, if you have any quarrels with anyone in your family, reconcile with them, then the Holy Spirit will come into you. ಕುಟುಂಬದಲ್ಲಿ ನೀವು ಯಾರೊಂದಿಗೆ ಜಗಳ ಆಡಿದ್ದರೆ ಅಥವಾ ಸಮಸ್ಯೆ ಇದ್ದರೆ ಅವರೊಂದಿಗೆ ಸಂಧಾನ ಮಾಡಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮ ಹೊಂದಿಕೊಳ್ಳುವಿರಿ. He remembered that he was having problems with his sister. ತನ್ನ ಸಹೋದರಿಯೊಂದಿಗೆ ಸಮಸ್ಯೆ ಹೊಂದಿದ್ದಾರೆ ಎಂದು ಅವರು ನೆನಪು ಮಾಡಿಕೊಂಡರು. He just stood up and ran out, ಅದು ಎದ್ದು ಓಡಿ ಹೋದರು, came back. ಮತ್ತೆ ಹಿಂತಿರುಗಿ ಬಂದರು. And when they prayed together, ಮತ್ತೆ ಅವರು ಪ್ರಾರ್ಥಿಸಿದಾಗ the Holy Spirit came upon him. ಅವರ ಮೇಲೆ ಪವಿತ್ರಾತ್ಮನ ಬಂದನು. The pastor asked, why did you run out? ಯಾಕೆ ನೀನು ಓಡಿ ಹೋದಿ ಎಂದು ಸಭಾಪಾಲಕರು He ಕೇಳಿದರು. said, my sister did evil against ನನ್ನ me, ವಿರುದ್ಧವಾಗಿ ನನ್ನ ಸಹೋದರಿ ದುಷ್ಟ ಕಾರ್ಯ ಮಾಡಿದಳು, took away my property. ನನ್ನ ಆಸ್ತಿ ತೆಗೆದುಕೊಂಡಳು, I was angry with her. ಆಕೆಯೊಂದಿಗೆ ಕೋಪಗೊಂಡಿದ್ದೇನು. Even though she committed a vile mistake, I went and asked forgiveness and reconciled with her. ಆಕೆ ದೊಡ್ಡ ದುಷ್ಟ ತಪ್ಪು ಮಾಡಿದರೂ ಕೂಡ ನಾನು ಹೋಗಿ ಸಂಧಾನ ಮಾಡಿಕೊಂಡು ನಾನು ಕ್ಷಮೆ ಕೇಳಿದೆನು. God graciously united us in few seconds. ಕೆಲವೇ ಸೆಕೆಂಡ್ಗಳಲ್ಲಿ ದೇವರು ನಮ್ಮನ್ನು ಒಂದು ಮಾಡಿದನು.
My heart is free. ನನ್ನ ಹೃದಯ ಸ್ವತಂತ್ರವಾಗಿದೆ, My spirit became ನನ್ನ free. ಆತ್ಮ ಸ್ವತಂತ್ರವಾಯಿತು, And the Holy Spirit came upon me. ಮತ್ತು ಪವಿತ್ರ ಆತ್ಮ ನನ್ನ ಮೇಲೆ ಬಂದರು. Yes, my friend, God will fill you. ಹೌದು ನನ್ನ ಸ್ನೇಹಿತರೆ, ದೇವರು ನಿಮ್ಮನ್ನು ತುಂಬುವನು. And He will fill you when you reconcile with everybody and give you grace to reconcile with everybody even after receiving the Holy Spirit. ಪವಿತ್ರ ಆತ್ಮನು ಹೊಂದಿಕೊಳ್ಳುವುದಕ್ಕಾಗಿ ಎಲ್ಲರೊಂದಿಗೆ ಸಂಧಾನ ಮಾಡಿಕೊಳ್ಳುವಂತೆ ಮಾಡುತ್ತಾನೆ. ತುಂಬಿದ ನಂತರವೂ ಸಂಧಾನ ಮಾಡಿಕೊಳ್ಳುವಿರಿ. There was a young girl ಒಬ್ಬ ಯವನಸ್ಥ ಹುಡುಗಿದ್ದಳು, who received the Holy Spirit in one of our meetings. ನಮ್ಮ ಒಂದು ಕೂಟದಲ್ಲಿ ಪವಿತ್ರ ಆತ್ಮನನ್ನು ಹೊಂದಿಕೊಂಡಳು. She was not a literate person. ಆಕೆ ಓದು ಬರಹ ಬರುತ್ತಿರಲಿಲ್ಲ ಆಕೆಗೆ. But after we left, ಮತ್ತು ನಾವು ಹೋದ ನಂತರ she went to a church. ಆಕೆ ಸಭೆಗೆ ಹೋದಳು. And during the prayer time, ಪ್ರಾರ್ಥನಾ ಸಮಯದಲ್ಲಿ she would begin to prophesy about everyone. ಪ್ರತಿಯೊಬ್ಬರ ಕುರಿತು ಪ್ರವಾದನೆ ಮಾಡುತ್ತಿದ್ದಳು. And people would repent. ಮತ್ತು ಜನರು ಪಶ್ಚಾತ್ತಾಪ People ಪಡುತ್ತಿದ್ದರು. would cry and receive the blessing, saying, "This word is for me." ನನಗೋಸ್ಕರ ಈ ಮಾತಾಗಿದೆ ಎಂದು ಜನರು ಅತ್ತು ಅವರು ಪಶ್ಚಾತ್ತಾಪ ಪಡುತ್ತಿದ್ದರು. And the church began to grow. ಮತ್ತು ಸಭೆಯು ಬೆಳೆಯುತ್ತಾ ಬಂತು, And it became thousands. ಮತ್ತು ಅದು ಸಾವಿರದಷ್ಟಾಯಿತು. Just a little girl ಒಂದು ಚಿಕ್ಕ ಹುಡುಗಿಯಿಂದ made a total difference in the lives of the people. ಜನರ ಜೀವಿತದಲ್ಲಿ ದೊಡ್ಡ ವ್ಯತ್ಯಾಸ ತಂದಿತ್ತು. When she received the Holy Spirit ಪವಿತ್ರ ಆತ್ಮನನ್ನು ಹೊಂದಿಕೊಂಡಾಗ and the prophetic grace came, ಪ್ರವಾದನಾತ್ಮಕ ಕೃಪೆ ಬಂತು. God began to speak through her to the people. ಜನರೊಂದಿಗೆ ಆಕೆಯ ಮೂಲಕ ದೇವರು ಮಾತನಾಡುವುದಕ್ಕೆ ಪ್ರಾರಂಭಿಸಿದರು. You can be such a person. ಅಂತ ವ್ಯಕ್ತಿ ನೀವಾಗಬಹುದು. Yes, God wants you to be His son and daughter who would be a blessing to other people. ಬೇರೆ ಜನರಿಗೆ ಆಶೀರ್ವಾದವಾಗಿರಬೇಕೆಂದು ತನ್ನ ಮಗನು ಮಗಳಾಗಬೇಕೆಂದು ದೇವರು ಬಯಸುತ್ತಾರೆ. Isaiah 60 and verse 22. ಯೆಶಾಯ 60:22ರಲ್ಲಿ The least of you will become 1,000. ಅಲ್ಪನು ಸಾವಿರದಷ್ಟಾಗಿ ಮಾರ್ಪಡುವನು, A small one, a mighty nation. ಚಿಕ್ಕವನು ಒಂದು ದೊಡ್ಡ ಜನಾಂಗವಾಗುವನು. As the Holy Spirit comes into you, ನಿಮ್ಮಲ್ಲಿ ಪವಿತ್ರಾತ್ಮನು ಬರುವಾಗ you will grow in wisdom. ಜ್ಞಾನದಲ್ಲಿ ನೀವು ಬೆಳೆಯುವಿರಿ, You will grow in stature. ದೇಹ ಬಲದಲ್ಲಿಯೂ ಬೆಳೆಯುವಿರಿ, You will grow in the favor of men. ಮನುಷ್ಯರ ದಯೆಯಲ್ಲಿಯೂ, You will grow in the grace of God. ದೇವರ ದಯೆಯಲ್ಲಿಯೂ ಬೆಳೆಯುವಿರಿ. You will rise up to great heights in your personal life. ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ಉನ್ನತ ಸ್ಥಾನಕ್ಕೆ ಬೆಳೆಯಲ್ಪಡುವಿರಿ. And you will speak wisdom to others and you will rise up in your profession. ಬೇರೆಯವರಿಗೆ ಜ್ಞಾನವನ್ನು ಮಾತನಾಡಿ ನಿಮ್ಮ ಹುದ್ದೆಯಲ್ಲಿ ಉನ್ನತ ಸ್ಥಾನಕ್ಕೆ ಏಳುವಿರಿ. Kings will love ಅರಸರು you ನಿಮ್ಮನ್ನು ಪ್ರೀತಿಸುವರು. as you will lead the leaders of your company, leaders of your institution. ನಿಮ್ಮ ಸಂಸ್ಥೆಯ ನಾಯಕರಿಗೆ ನೀವು ನಡೆಸುವಂತಹ ಸಂದರ್ಭದಲ್ಲಿ Giving them solutions through the Holy Spirit prophetically for their problems. ಪವಿತ್ರ ಆತ್ಮನ ಮೂಲಕವಾಗಿ ಪ್ರವಾದನ ಅಭಿಷೇಕದಿಂದ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ತರುವಾಗ For this, ಇದಕ್ಕಾಗಿ the Lord says, become like a little child ಚಿಕ್ಕ ಮಕ್ಕಳಂತೆ ಆಗಿರಿ ಎಂದು ಕರ್ತನು ನುಡಿಯುತ್ತಾನೆ. and cry to God for this blessing. ಇದಕ್ಕಾಗಿ ದೇವರಿಗೆ ಕೂಗಿಕೊಳ್ಳಿರಿ. Become like a little child. ಚಿಕ್ಕ ಮಗುವಿನಂತೆ ಆಗಿರಿ. According to Matthew 18:3. ಮತ್ತಾಯ 18:3 ಪ್ರಕಾರ And humble yourself ನಿಮ್ಮನ್ನು ನೀವೇ ತಗ್ಗಿಸಿಕೊಳ್ಳಿರಿ. to walk in holiness before God. ದೇವರ ಮುಂದೆ ಪವಿತ್ರತೆಯಲ್ಲಿ ನಡೆಯಿರಿ. And the Holy Spirit will reveal His revelations to you. ಮತ್ತು ಪವಿತ್ರಾತ್ಮನ ತನ್ನ ಪ್ರಕಟಣೆ ನಿಮಗೆ ತಿಳಿಸುವನು. Luke 10:21. ಲೂಕ 10:21ರಲ್ಲಿ Jesus rejoiced, ಯೇಸು ಸಂತೋಷಪಟ್ಟನು, saying, "Oh God, ಓ ದೇವರೇ ಎಂದು ಹೇಳಿದನು, you have hidden all these revelations and words of wisdom from the wise people, but you have given it and revealed it to these little ಈ children." ರಹಸ್ಯಗಳನ್ನು ದೊಡ್ಡ ಜನರಿಂದ ಜ್ಞಾನಿಗಳಿಂದ ಮರೆಮಾಡಿ ನೀನು ಚಿಕ್ಕ ಮಕ್ಕಳಿಗೆ ಅದನ್ನು ಪ್ರಕಟಪಡಿಸಿದಿ ಎಂದು ಹೇಳುತ್ತಾನೆ. You are a little child. ನೀವು ಚಿಕ್ಕ ಮಗು. God will raise you up to be 1,000. ಸಾವಿರದಷ್ಟಾಗಿ ದೇವರು ನಿಮ್ಮನ್ನು ಮೇಲೆತ್ತುವನು. Yes, He will give you wisdom. ಹೌದು, ಆತ ನಿಮಗೆ ಜ್ಞಾನ ಕೊಡುವನು. Do not be afraid. ಭಯಪಡಬೇಡಿರಿ. In 2 Kings 2:9, ಎರಡನೇ ಅರಸು 2:9ರಲ್ಲಿ Elisha cried to God ಎಲಿಷನು ದೇವರಿಗೆ ಕೂಗಿದನು and said, "Give me your spirit in double measure, Lord." 2ರಷ್ಟು ನಿನ್ನ ಆತ್ಮ ಕೊಡು ಕರ್ತನೇ ಎಂದು ಕೂಗಿದನು. And the Holy Spirit came upon ಮತ್ತು him. ಪವಿತ್ರಾತ್ಮನು ಅವನ ಮೇಲೆ ಬಂದನು. Chariots of fire ಬೆಂಕಿಯ surrounded him. ರಥಾಶ್ವಗಳು ಅವನನ್ನು ಸುತ್ತಿಕೊಂಡವು. And he gave the guidance to the kings. ಮತ್ತು ಅರಸನಿಗೆ ಅವನು ಮಾರ್ಗದರ್ಶಿಸಿದನು. The kings came and fell at his feet and said, my father, show me the way." ನನ್ನ ತಂದೆಯೇ ನನಗೆ ದಾರಿ ತೋರಿಸಿ ಎಂದು ರಾಜನು ಬಂದು ಅವನ ಪಾದದಲ್ಲಿ ಬಿದ್ದುಕೊಂಡನು.
God wants such sons and daughters ಅಂತ today. ಕುಮಾರ ಕುಮಾರಿಯರು ಇಂದು ದೇವರು ಬಯಸುತ್ತಿದ್ದಾನೆ. You can be such a person. ಅಂತ ವ್ಯಕ್ತಿ ನೀವಾಗಬಹುದು. Cry out to God. ದೇವರಿಗೆ ಕೂಗಿರಿ. Yes, ಹೌದು, the Holy Spirit came upon me in 1980. 1980ರಲ್ಲಿ ಪವಿತ್ರಾತ್ಮ ನನ್ನ ಮೇಲೆ And he ಬಂದನು. said, Paul, till now you had many friends, ಇಲ್ಲಿವರೆಗೆ ಪೌಲನೇ ನಿನಗೆ ಅನೇಕ ಸ್ನೇಹಿತರಿದ್ದರು ಎಂದು ಹೇಳಿದನು. but now I'll be your only friend. ನಾನೊಬ್ಬನೇ ನಿನಗೆ ಮಾತ್ರ ಸ್ನೇಹಿತನಾಗಿರುವೆನು. He became my only friend. ಆತನೊಬ್ಬನೇ ನನ್ನ ಸ್ನೇಹಿತನಾದನು. He helped me in my ನನ್ನ study, ವ್ಯಾಸಂಗದಲ್ಲಿ ನನಗೆ ಸಹಾಯ ಮಾಡಿದನು. made me complete my ನನ್ನ PhD. PhD ಪೂರ್ಣಗೊಳಿಸಲು ಸಹಾಯ I ಮಾಡಿದನು. was only 26 years. ಆ ಸಮಯದಲ್ಲಿ 26 ವರ್ಷದವನಾಗಿದ್ದೇನು. He brought the right girl into my life, ನನ್ನ ಜೀವಿತದಲ್ಲಿ ಸರಿಯಾದ ಹುಡುಗಿಯನ್ನು ತಂದನು. gave us wonderful children, ಅದ್ಭುತ ಮಕ್ಕಳನ್ನು ಕೊಟ್ಟನು. gave me grace to work with my father and build Karunya ನನ್ನ University ತಂದೆಯೊಂದಿಗೆ ಕೆಲಸ ಮಾಡುವುದಕ್ಕೆ ಕೃಪೆ ಕೊಟ್ಟು ಕಾರುಣ್ಯ ವಿಶ್ವವಿದ್ಯಾಲಯ ಕಟ್ಟುವಂತೆ ಮಾಡಿದನು. and bring the prophetic word of God to thousands and millions of people. ಲಕ್ಷಾಂತರ ಜನರಿಗೆ ಪ್ರವಾದನಾತ್ಮಕ ವಾಕ್ಯಗಳನ್ನು ತರುವಂತೆ ಮಾಡಿದನು. And in 2008, 2008ರಲ್ಲಿ the Lord said, ಕರ್ತನು ಹೇಳಿದನು, until now I was a friend to you, my son. ಇಲ್ಲಿವರೆಗೆ ನಾನು ಸ್ನೇಹಿತನಾಗಿದ್ದೇನು ನನ್ನ ಮಗನೇ, Now I'll be a father to you. ನಾನು ಈಗ ನಿನ್ನ ತಂದೆಯಾಗುವೆನು, I will do everything for you. ನಿನಗಾಗಿ ಎಲ್ಲ ಮಾಡುವೆನು. And the ministry expanded to touch millions of people. ಲಕ್ಷಾಂತರ ಜನರನ್ನು ಮುಟ್ಟುವುದಕ್ಕಾಗಿ ಸೇವೆ ವಿಸ್ತಾರಗೊಂಡಿತು. As he would speak to me every morning, ಪ್ರತಿ ಮುಂಜಾನೆ ದೇವರು ನನಗೆ ಮಾತಾಡುತ್ತಿದ್ದರು. and he would tell me what to do, ಏನು ಮಾಡಬೇಕೆಂದು ಹೇಳುತ್ತಿದ್ದರು. to carry all people, ಎಲ್ಲ ಜನರನ್ನು ಹೊತ್ತುಕೊಂಡು ಹೋಗುವುದಕ್ಕಾಗಿ, including kings, ಮತ್ತು ರಾಜರನ್ನು, as well as the poor through Sisha, ಮತ್ತು ಶಿಷ್ಯ ಮೂಲಕ ಬಡವರನ್ನು, to raise wisdom-filled professionals through Karunya, ಕಾರುಣ್ಯ ಮೂಲಕ ಜ್ಞಾನದಿಂದ ತುಂಬಿದ ವೃತ್ತಿಪರರನ್ನು ಎಬ್ಬಿಸುವುದಕ್ಕಾಗಿ, and anointed prophets through Jesus calls. ಯೇಸು ಕರೆಯುತ್ತಾನೆ ಸೇವೆಯ ಮೂಲಕ ಅಭಿಷಿಕ್ತ ಪ್ರವಾದಿಗಳು. You can have God as your friend and as your father through the Holy Spirit. ಪವಿತ್ರಾತ್ಮನ ಮೂಲಕವಾಗಿ ದೇವರು ನಿಮ್ಮ ತಂದೆ ಮತ್ತು ಆತನು ಪವಿತ್ರಾತ್ಮ ನಿಮ್ಮ ಸ್ನೇಹಿತನಾಗಿರುವನು. My precious friend, ನನ್ನ ಅಮೂಲ್ಯ ಸ್ನೇಹಿತನೇ, I want to pray for you that the Holy Spirit will fill you right now. ಈಗಲೇ ಪವಿತ್ರಾತ್ಮನು ನಿನ್ನನ್ನು ತುಂಬುವುದಕ್ಕಾಗಿ ನಾನು ಪ್ರಾರ್ಥಿಸಲು ಬಯಸುತ್ತೇನೆ. The Spirit of God, ದೇವರಾತ್ಮನು, the Spirit of Jesus, ಯೇಸುವಿನ ಆತ್ಮನು ready to come in. ನಿನ್ನ ಒಳಗಡೆ ಬರಲು ಸಿದ್ಧನಾಗಿದ್ದಾನೆ. Just ask Him. ಆತನಿಗೆ ಕೇಳು, Just ask Him. ಆತನಿಗೆ ಕೇಳು, Just ask Him. ಆತನಿಗೆ ಕೇಳು. Would you pray with me right now? ಈಗಲೇ ಪ್ರಾರ್ಥಿಸಿ ನನ್ನೊಂದಿಗೆ. The Holy Spirit is coming right now. ಈಗಲೇ ಪವಿತ್ರಾತ್ಮನು ಬರುತ್ತಿದ್ದಾನೆ. No, never alone. No, never alone. He promised never to leave me, never to leave me alone. No, never alone. No, never alone. He promised never to leave me, never to leave me alone, never to leave me alone. Thank you, Jesus. ಯೇಸುವೇ ವಂದನೆ. Thus says the Holy Spirit to you, ಪವಿತ್ರಾತ್ಮನು ನಿಮಗೆ ಈ ರೀತಿಯಾಗಿ ಹೇಳುತ್ತಾನೆ, my precious children, ನನ್ನ ಅಮೂಲ್ಯ ಮಕ್ಕಳೇ, you have humbled yourself to the dust, ನೀವು ಬೂದಿಗೆ ನಿಮ್ಮನ್ನು ಸಮಾನವಾಗಿ ತಗ್ಗಿಸಿಕೊಂಡಿದ್ದೀರಿ, and you have cried out for my Spirit. ಮತ್ತು ನನ್ನ ಆತ್ಮನ ಮೂಲಕವಾಗಿ ಕೂಗಿದ್ದೀರಿ. You have cried out for my redemption. ನನ್ನ ವಿಮೋಚನೆಗಾಗಿ ಕೂಗಿಕೊಂಡಿದ್ದೀರಿ. You have cried out for my mercy. ನನ್ನ ಕರುಣೆಗಾಗಿ ಕೂಗಿಕೊಂಡಿದ್ದೀರಿ. I receive you with all my heart, ನನ್ನ ಹೃದಯದೊಂದಿಗೆ ನಿಮ್ಮನ್ನು ಸ್ವೀಕರಿಸಿದ್ದೇನೆ. and I cleanse you with my Spirit, ನನ್ನ ಆತ್ಮದಿಂದ ನಿಮ್ಮನ್ನು ಶುದ್ಧೀಕರಣ ಮಾಡುತ್ತೇನೆ. and I transform you to become my son, my daughter. ನನ್ನ ಕುಮಾರ ಕುಮಾರಿಯಾಗುವುದಕ್ಕಾಗಿ ನಿಮ್ಮನ್ನು ಬದಲಾಯಿಸುತ್ತೇನೆ. My hand is coming upon you now. ನನ್ನ ಹಸ್ತ ಈಗ ನಿಮ್ಮ ಮೇಲೆ ಬರುತ್ತಿದೆ. I am lifting you up to carry my Spirit. ನನ್ನ ಆತ್ಮ ಹೊತ್ತುಕೊಂಡು ಹೋಗುವುದಕ್ಕಾಗಿ ನಿಮ್ಮನ್ನು ಮೇಲೆತ್ತುತ್ತಿದ್ದೇನೆ. I am increasing you to be 1,000.
1000ದಷ್ಟಾಗುವಂತೆ ನಿಮ್ಮನ್ನು ಹೆಚ್ಚಿಸುತ್ತಿದ್ದೇನೆ. My grace is sufficient for you. ನನ್ನ ಕೃಪೆಯೇ ನಿಮಗೆ ಸಾಕು. For all that you have endured for my name's sake. ನನ್ನ ಹೆಸರು ನಿಮಿತ್ತ ಏನೆಲ್ಲ ಹಾದು ಹೋಗುತ್ತೀರೋ, For the shame that you may have gone through. ನೀವು ಅವಮಾನದ ಮೂಲಕ ಹಾದು ಹೋಗಿರಬಹುದು. For the pain you have suffered. ನೀವು ಹಾದು ಹೋದ ನೋವು And ಕಷ್ಟಗಳಿಗಾಗಿ the losses which you gladly undertook. ಮತ್ತು ಸಂತೋಷವಾಗಿ ನಷ್ಟಗಳನ್ನು ನೀವು ತೆಗೆದುಕೊಂಡಿದ್ದಕ್ಕಾಗಿ I am blessing you today with all my grace. ನನ್ನ ಎಲ್ಲ ಕೃಪೆಯಿಂದ ನಿಮ್ಮನ್ನು ಇಂದು ಆಶೀರ್ವಾದ ಮಾಡುತ್ತಿದ್ದೇನೆ. Your sacrifice is a pleasant aroma to me. ನಿಮ್ಮ ತ್ಯಾಗ ನನಗೆ ಅದು ಸುಗಂಧ ವಾಸನೆಯಾಗಿದೆ. I bless you with my spirit now. ಈಗ ನನ್ನ ಆತ್ಮದಿಂದ ಆಶೀರ್ವಾದ ಮಾಡುತ್ತೇನೆ. I cast out every evil spirit. ಎಲ್ಲ ದುರಾತ್ಮನನ್ನು ಹೊರಹಾಕುತ್ತೇನೆ. And I bring my presence to you. ನನ್ನ ಪ್ರಸನ್ನತೆ ನಿನಗೆ ತರುತ್ತೇನೆ. I bless you today. ಇಂದು ನಿನ್ನನ್ನು ಆಶೀರ್ವಾದ ಮಾಡುತ್ತೇನೆ I promise you. ಮತ್ತು ವಾಗ್ದಾನ ಮಾಡುತ್ತೇನೆ, I'll be with you always. ಯಾವಾಗಲೂ ನಿನ್ನೊಂದಿಗಿರುತ್ತೇನೆ. I will never leave you. ನಿಮ್ಮನೆಂದಿಗೆ ಬಿಟ್ಟು ಹೋಗುವುದಿಲ್ಲ. My daughter, ನನ್ನ ಮಗಳೇ, my son, ನನ್ನ ಮಗನೇ, I embrace you. ನಿಮ್ಮನ್ನು ಅಪ್ಪಿಕೊಳ್ಳುತ್ತೇನೆ. And I keep you in my bosom. ನನ್ನ ಎದೆಯಲ್ಲಿ ಇಟ್ಟುಕೊಳ್ಳುತ್ತೇನೆ. As I fill you with my spirit now, ನನ್ನ ಆತ್ಮನಿಂದ ಈಗ ನಿಮ್ಮನ್ನು ತುಂಬಿಸುವಾಗ, says the Lord Jesus. ಕರ್ತನಾದ ಯೇಸು ಹೇಳುತ್ತಾರೆ, Through the Holy Spirit. ಪವಿತ್ರಾತ್ಮನ ಮೂಲಕ, Father, ತಂದೆಯೇ, fill your people with thy spirit. ನಿನ್ನ ಆತ್ಮನಿಂದ ನಿನ್ನ ಜನರನ್ನು ತುಂಬಿಸು. Let your Holy Spirit flow into them now. ಪವಿತ್ರಾತ್ಮನ ಅವರೊಳಗೆ ಈಗ ಹರಿಯಲಿ. Let every spirit of the flesh leave in Jesus' name. ಶಾರೀರಿಕ ಆತ್ಮ ಎಲ್ಲ ಯೇಸುವಿನ ನಾಮದಲ್ಲಿ ಈಗ ತೊಲಗಲಿ. Demonic spirits leave in Jesus' name. ದುರಾತ್ಮ ಆತ್ಮಗಳು ಯೇಸುವಿನ ನಾಮದಲ್ಲಿ ತೊಲಗಲಿ. Let the spirit of insolence leave in Jesus' name. ಎಲ್ಲ ಆಲಸ್ಯದ ಆತ್ಮಗಳು ಯೇಸುವಿನ ನಾಮದಲ್ಲಿ ಬಿಟ್ಟು ತೊಲಗಲಿ. Let their spirits become like that of a little child, ಅವರ ಆತ್ಮಗಳು ಚಿಕ್ಕ ಮಗುವಿನಂತೆ ಆಗಲಿ. humbling themselves, ತಮ್ಮನ್ನು ತಾವೇ ತಗ್ಗಿಸಿಕೊಂಡು crying out for mercy. ಕರುಣೆಗಾಗಿ ಕೂಗಿಕೊಂಡು, Now bless them. ಈಗ ಆಶೀರ್ವಾದ ಮಾಡು, Bless them. ಆಶೀರ್ವಾದ ಮಾಡು, Bless them. ಅವರನ್ನು ಆಶೀರ್ವದಿಸು. Grace upon grace. ಕೃಪೆಯ ಮೇಲೆ ಕೃಪೆ Flow into their family members. ಅವರ ಕುಟುಂಬ ಸದಸ್ಯರ ಮೇಲೆ ಹರಿಯಲಿ. Let all of them receive the Holy Spirit. ಎಲ್ಲರೂ ಪವಿತ್ರಾತ್ಮನನ್ನು ಹೊಂದಿಕೊಳ್ಳಲಿ. Fill, Lord. ಕರ್ತನೇ ತುಂಬು. Fill them with your spirit now. ಈಗಲೇ ನಿನ್ನ ಆತ್ಮನಿಂದ ತುಂಬಿಸು. Enter into them, Holy Spirit. ಪವಿತ್ರಾತ್ಮನೇ ಅವರೊಳಗೆ ಪ್ರವೇಶ ಮಾಡು. Make everything new in their life. ಅವರ ಜೀವಿತದಲ್ಲಿ ಎಲ್ಲ ಹೊಸದನ್ನು ಮಾಡು. Joy. ಆನಂದ, Joy. ಆನಂದ, Joy. ಆನಂದ. The joy of the Lord fill them now. ಕರ್ತನ ಆನಂದ ಅವರನ್ನು ಈಗಲೇ ತುಂಬಲಿ. Having Jesus in them. ಅವರಲ್ಲಿ ಯೇಸುವನ್ನು ಹೊಂದಲಿ. My friend, praise the Lord. ನನ್ನ ಸ್ನೇಹಿತರೆ, ದೇವರಿಗೆ ಸ್ತೋತ್ರ Open ಮಾಡಿರಿ. your mouth. ನಿಮ್ಮ ಬಾಯಿ ತೆರೆಯಿರಿ. Open your heart. ನಿಮ್ಮ ಹೃದಯ ತೆರೆಯಿರಿ. As you kneel before God, ದೇವರ ಮುಂದೆ ಮೊಳಕಾಲೂರುವಾಗ cry out ಈಗ and ಕೂಗಿಕೊಳ್ಳಿರಿ. say, thank you, Jesus. ಯೇಸುವೇ ವಂದನೆ ಎಂದು ಹೇಳಿರಿ. Thank you, Holy Spirit. ಪವಿತ್ರಾತ್ಮನೇ ವಂದನೆಗಳು. Thank you for filling me now. ನನ್ನನ್ನು ತುಂಬುವುದಕ್ಕಾಗಿ ವಂದನೆ. Thank you, Lord. ಕರ್ತನೇ ವಂದನೆ. Thank you, Jesus. ಯೇಸುವೇ ವಂದನೆ. Come on, say thank you, Jesus. ಯೇಸುವೇ ವಂದನೆ ಎಂದು ಹೇಳಿರಿ. Thank God for filling every member of your family now. ನಿಮ್ಮ ಕುಟುಂಬ ಸದಸ್ಯರನ್ನು ಈಗಲೇ ತುಂಬಿದಕ್ಕಾಗಿ ಆತನಿಗೆ ಸ್ತುತಿಸಿರಿ. Joy. ಆನಂದ. Thank you, Lord. ಕರ್ತನೇ ವಂದನೆ. Every darkness is leaving. ಎಲ್ಲ ಅಂಧಕಾರ ಹೋಗುತ್ತಿದೆ. Now let them begin to prophesy. ಈಗ ಅವರು ಪ್ರವಾದಿಸಲಿ. Let the prophetic anointing come upon your son, your daughter now, Lord. ಕರ್ತನೇ, ಈಗಲೇ ನಿನ್ನ ಕುಮಾರ ಕುಮಾರಿಯ ಮೇಲೆ ನಿನ್ನ ಪ್ರವಾದನ ಶಕ್ತಿ Let the ಬರಲಿ. holiness of God come into them in Jesus' name. ಯೇಸುವಿನ ನಾಮದಲ್ಲಿ ನಿನ್ನ ಪವಿತ್ರತೆ ಬರಲಿ. Let the love for all the people come into their heart. ಎಲ್ಲ ಜನರಿಗಾಗಿ ನಿನ್ನ ಪ್ರೀತಿ ಅವರ ಹೃದಯದಲ್ಲಿ ಬರಲಿ. Through that, let the prophecy come for all people through them. ಎಲ್ಲ ಜನರಿಗಾಗಿ ಅವರ ಮೂಲಕ ಪ್ರವಾದನೆ ಹೊರಡಲಿ. Let it come now. ಈಗಲೇ ಅದು ಬರಲಿ. Let thy spirit fill them now. ಈಗಲೇ ನಿನ್ನ ಆತ್ಮ ಅವರನ್ನು ತುಂಬಲಿ. Speak, Lord. ಕರ್ತನೆ ಮಾತಾಡು. Speak through them, Lord. ಅವರ ಮೂಲಕ ಮಾತಾಡು. Speak to them, Lord. ಅವರಿಗೆ ಮಾತಾಡು. By the power of the Holy Spirit. ಪವಿತ್ರಾತ್ಮನ ಬಲದಿಂದ. Thank you for doing it, Lord. ಅದನ್ನು ಮಾಡುವುದಕ್ಕಾಗಿ ವಂದನೆ. Let the world see Jesus in them. ಪ್ರಪಂಚ ಅವರಲ್ಲಿ ಯೇಸುವನ್ನು ಕಾಣಲಿ. Truly as the son and daughter of God. ನಿಜವಾಗಿ ದೇವ ಕುಮಾರಿ ಕುಮಾರರಾಗಿ Bless ಮಾರ್ಪಡಲಿ. them with His grace. ಈ ಕೃಪೆಯಿಂದ ಆಶೀರ್ವಾದ Thank ಮಾಡು. you for doing it. ಅದನ್ನು ಮಾಡುವುದಕ್ಕಾಗಿ ವಂದನೆ. Thank you for doing it. ಅದನ್ನು ಮಾಡುವುದಕ್ಕಾಗಿ ವಂದನೆ. Let them prosper. ಅವರು ಅಭಿವೃದ್ಧಿಗೊಳ್ಳಲಿ. Let them be healed. ಅವರು ಸ್ವಸ್ಥರಾಗಲಿ. Let them have a new beginning ಅವರಿಗೆ ಹೊಸ ಪ್ರಾರಂಭ ಇರಲಿ and a wonderful future. ಮತ್ತು ಅದ್ಭುತ ಭವಿಷ್ಯ. Let the young people be blessed now. ಯವನಸ್ಥರು ಈಗ ಆಶೀರ್ವಾದ ಹೊಂದಲಿ. Every sickness come out of their bodies.
ಪ್ರತಿ ಅನಾರೋಗ್ಯ ಅವರ ಶರೀರದಿಂದ ಹೊರಗಡೆ ಬರಲಿ In the name of Jesus. ಯೇಸುವಿನ ನಾಮದಲ್ಲಿ. In the name of Jesus. ಯೇಸುವಿನ ನಾಮದಲ್ಲಿ. No more death. ಇನ್ನು ಮುಂದೆ ಯಾವ Let ಮರಣವಿಲ್ಲ. there be life in this family. ಕುಟುಂಬದಲ್ಲಿ ಜೀವ ಹೊಂದಲಿ, Prosperity. ಅಭಿವೃದ್ಧಿ, Divine peace. ದೈವಿಕ ಸಮಾಧಾನ, Honor. ಸನ್ಮಾನ, Let them get back everything ಎಲ್ಲವನ್ನು ಅವರು ತಿರುಗಿ ಹೊಂದಲಿ. in double measure. ಎರಡರಷ್ಟು The showers of blessing come upon them. ಆಶೀರ್ವಾದದ ಸುರಿಮಳೆ ಅವರ ಮೇಲೆ ಇಳಿದು ಬರಲಿ. Thank you for doing it, Lord. ಅದನ್ನು ಮಾಡುವುದಕ್ಕಾಗಿ ವಂದನೆ. Through the Holy Spirit. ಪವಿತ್ರ ಆತ್ಮನ ಮೂಲಕ. Stay with them, Holy Spirit. ಪವಿತ್ರ ಆತ್ಮನೇ ಅವರೊಂದಿಗಿರು. Always. ಯಾವಾಗಲೂ. Always. ಯಾವಾಗಲೂ. Always. ಯಾವಾಗಲೂ. Hug them and kiss them and bless them. ಅವರನ್ನು ಅಪ್ಪಿಕೊಂಡು ಅವರಿಗೆ ಮುದ್ದಿಡು. Thank you for doing it. ಅದನ್ನು ಮಾಡುವುದಕ್ಕಾಗಿ ವಂದನೆ. Thank you, Lord. ಕರ್ತನೇ ವಂದನೆ. We love you, Lord. ನಿಮ್ಮನ್ನು ಪ್ರೀತಿಸುತ್ತೇವೆ. Help us to together through Jesus calls Karunya Sisha wipe away the tears of millions, Lord. ಯೇಸು ಕರೆಯುತ್ತಾನೆ, ಶೀಶ ಕಾರುಣ್ಯದ ಮೂಲಕ ಒಟ್ಟಾಗಿರುವಂತೆ ಸಹಾಯ ಮಾಡು, ಜನರ ಕಣ್ಣೀರನ್ನು ಒರೆಸುವುದಕ್ಕಾಗಿ. We love you, Jesus. ಯೇಸುವೇ, ನಿಮ್ಮನ್ನು ಪ್ರೀತಿಸುತ್ತೇವೆ. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. God bless you.